ನಮಸ್ಕಾರ ಗೆಳತಿಯರೇ, ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಂಕಷ್ಟಿ ಶನಿವಾರ ಇತ್ತು. ಆವತ್ತಿನ ವಿಲಾಗ್ ನೋಡಿರಿ ಅಂತ ಅಂದ್ಕೋತೀನಿ. ಇನ್ನೂ ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐಕಾರ್ನಲ್ಲಿ ಲಿಂಕ್ ಕೊಟ್ಟೀನಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಆ ವಿಡಿಯೋವನ್ನು ನೋಡ್ಬೋದು. ಸ್ಯಾಟರ್ಡೇ ವ್ಲಾಗನ್ನು ಅಪ್ಲೋಡ್ ಮಾಡೀನಿ ಆಲ್ರೆಡಿ. ಇವತ್ತು ಸಂಡೇ ಐತಿ, ಹಾಫ್ ಡೇ ಇರ್ತೈತಿ ಸ್ಕೂಲ್ದು. ಬಟ್ ಎಕ್ಸಾಮ್ ಅದಾವ ಅಂಥೇಳಿ ಇವತ್ತು ಅನೀಶ್ ಓದ್ಕೋತ ಕೂತಾನ ಮನೆಗೆ. ಹಾಗೆ ವ್ಲಾಗ್ನು ಕೂಡ ಅವನಿಂದನೇ ಸ್ಟಾರ್ಟ್ ಮಾಡೇನಿ ಇವತ್ತು. ಅವ್ರಿಗೂ ಒಂದೇನೋ ಖುಷಿ, ತಾವೇ ಸ್ಟಾರ್ಟ್ ಮಾಡ್ಬೇಕಂತೇಳಿ ಅದಕ್ಕೆ ಸ್ಟಾರ್ಟ್ ಮಾಡಿ ಕೊಟ್ಟಾನ ಇವತ್ತು ತಾನೇ. ಅಕ್ಷು ಸ್ಕೂಲಿಗೆ ಹೋಗ್ಯಾಳ, 1:15 ಹಂಗೆ ಬರ್ತಾಳಕ್ಕಿ. ಇವರು ಸ್ಟಡಿ ಮಾಡ್ಕೋತ ಕೂತಾರ ಸ್ಕೂಲ್ ಬಿಟ್ಟವರು. ಮಂಗಳವಾರನೇ ಎಕ್ಸಾಮ್ ಅದಾವ ನೋಡ್ರಿ, ಪ್ರಿಪೇರ್ ಮಾಡ್ಕೊಳಾಕ್ತಾರ. ಎಷ್ಟು ಓದಿದ್ರು ಕಡಿಮೆ ನೋಡ್ರಿ. ಈಗ ಸೋಷಿಯಲ್ ಅದು ಸಿಲೆಬಸ್ ಭಾಳ ಐತಿ ಇವ್ರದ್ದು. 9th ಅದ ನೀವ ಅನೀಶ್, ಹಿಂಗಾಗಿ ಸ್ಟಡಿ ಮಾಡಾಕ್ತಾನ. ನಮ್ಮದು ಎಲ್ಲ ಬೆಳಿಗ್ಗೆದು ಕಸ ಗಿಸ ಹುಡುಗಿನೆಲ್ಲ ಒರೆಸ್ಕೊಂಡು ಈಗ ಅಡುಗೆ ಸ್ಟಾರ್ಟ್ ಆಗೈತೆ ನಮ್ದು ಅಡುಗೆ ಮನ್ಯಾಗ. ಇವತ್ತು ಕೊಬ್ಬರಿ ಸಾರು ಮಾಡಾಕ್ತೀನಿ ನೋಡ್ರಿ. ಕೊಬ್ಬರಿ ಸಾರು ರೆಸಿಪಿಯನ್ನು ಆಲ್ರೆಡಿ ನನ್ನ ಚಾನಲ್ನೊಳಗೆ ಅಪ್ಲೋಡ್ ಮಾಡೀನಿ. ಇನ್ನೂ ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐಕಾರ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಕೊಬ್ಬರಿ ಸಾರು ರೆಸಿಪಿಯನ್ನು ನೋಡ್ಬೋದು. ಹಸಿ ಕೊಬ್ಬರಿ ಸಾರು ರೆಸಿಪಿಯನ್ನು. ಅದಕ್ಕೆ ನಾವು ಉಳ್ಳಾಗಡ್ಡಿ, ಟೊಮೆಟೊ ಮತ್ತು ಕೊಬ್ಬರಿ ಇವೆಲ್ಲ ಹಸಿದನ್ನು ಹುರ್ಕೋತೀವ್ರಿ. ಮೊದಲು ಹುರ್ಕೊಂಡು ಆದಮೇಲೆ ಹಸಿ ವಾಸನೆ ಹೋಗುವವರೆಗೂ ಹುರ್ಕೊಂಡು ಸ್ವಲ್ಪ ಅದಕ್ಕೆ ಮಸಾಲೆ ಪದಾರ್ಥಗಳನ್ನು ಕೂಡ ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಒಗ್ಗರಣೆ ಕೊಟ್ವಿ ಅಂದ್ರೆ ಕೊಬ್ಬರಿ ಸಾರು ರೆಡಿ ಆಗ್ತೈತಿ. ಸ್ಟೆಪ್ ಬೈ ಸ್ಟೆಪ್ಪಾಗಿ ಯಾವ ರೀತಿ ಮಾಡೋದು ಅಂಥೇಳಿ ಆಲ್ರೆಡಿ ಚಾನಲ್ ಒಳಗೆ ಅಪ್ಲೋಡ್ ಮಾಡೀನಿ. ಮೇಲ್ಗಡೆ ಐಕಾರ್ನಲ್ಲೂ ಕೂಡ ಲಿಂಕ್ ಕೊಟ್ಟಿನಿ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ನೋಡ್ಬೋದು. ಈಗ ಕೊಬ್ಬರಿ ಸಾರಿಗೆ ಕೊಬ್ಬರಿ ಅದು ಹುರಿದಿಟ್ಟಿನಿ. ಕೊಬ್ಬರಿ, ಟೊಮೆಟೊ, ಉಳ್ಳಾಗಡ್ಡಿ ಹುರಿದಿಟ್ಟಿನಿ. ಸ್ವಲ್ಪ ಮಿಕ್ಸಿಗೆ ಹಾಕ್ಬೇಕಂದ್ರೆ ಪೂರ್ತಿ ಆರ್ಬೇಕು ನೋಡ್ರಿ, ತಣ್ಣಗಾಗಬೇಕು. ಅವೆಲ್ಲ ತಣ್ಣಗಾಗತ್ತನ ಅಂಥೇಳಿ ಬಡ ಬಡ ಬಾಂಡಿ ತಿಕ್ಕೊಂಡ್ರಾಯ್ತು ಅಂಥೇಳಿ ತಿಕ್ಕೊಳಾಕ್ತೀನಿ ರೀ. ಈ ಕೊಬ್ಬರಿ ಸಾರದ ಮಾಡಿದಾಗ ಬೇರೆ ಬೇರೆ ಪಲ್ಯಗಳು, ಕೋಸಂಬರಿ ಅದು ಏನೂ ಮಾಡಂಗಿಲ್ಲ ರೀ. ಕೊಬ್ಬರಿ ಸಾರು ಒಂದು, ಚಟ್ನಿ ಅಂತೂ ಯಾವ ಇದ್ದೇ ಇರ್ತಾವೆ. ಇನ್ನು ಮಾವಿನಕಾಯಿ ಚಟ್ನಿ ನಮ್ಮ ಮನೆ ಹೇಳಿದ್ನೆಲ್ಲ ಮಾಡಿದ್ದು ಅದಿನ ಐತಿ. ಫ್ರಿಜ್ನಾಗ 3-4 ದಿವಸಗಟ್ಟಲೆ ಇಟ್ಟು ತಿನ್ಬೋದು ನೋಡ್ರಿ. ಮಾವಿನಕಾಯಿ ಚಟ್ನಿ ಭಾಳ ಟೇಸ್ಟು ಆಗಿತ್ತು, ಹಸಿ ಮಾವಿನಕಾಯಿ ಚಟ್ನಿ. ಬಾಂಡೆ ತಿಕ್ಕೊಳ್ಳುವಷ್ಟಿಗೆ ಪೂರ್ತಿ ಆರೈತೆ ನೋಡ್ರಿ. ಟೊಮೆಟೊ, ಕೊಬ್ಬರಿ ಅದೆಲ್ಲ ಅವೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಬೇಕಾಗಿರುವಂಥದ್ದು ಮತ್ತೆಲ್ಲ ಹಾಕ್ಕೊಂಡು ರುಬ್ಕೋಬೇಕು. ಪೂರ್ತಿ ಸಣ್ಣಗಾಗುವವರೆಗೂ ರುಬ್ಕೋಬೇಕು ನೋಡ್ರಿ. ಸ್ವಲ್ಪ ಇದಕ್ಕೆ ಫ್ರೆಶ್ ಆಗಿರುವಂತಹ ಕರಿಬೇವು ಸೊಪ್ಪು ಹಾಕ್ಕೊಳಾಕ್ತೀನಿ. ನಮ್ಮ ಮನೆಯಾಗೆ ಐತಿ ಕರಿಬೇವು ಗಿಡ, ಅದ್ರ ಸಂಬಂಧ ಮಿಕ್ಸಿಗೆ ಅದು ಹಾಕೊಳ್ಳೋ ಹೊತ್ನಾಗ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿರ್ತೀವಿ ನೋಡ್ರಿ. ಇದಕ್ಕೆ ಬೇಕಾಗಿರುವಂಥದ್ದು ಬೆಳ್ಳುಳ್ಳಿ, ಜೀರಿಗೆ, ಅಲ್ಲ ಇವೆಲ್ಲ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಬೇಕು ನೋಡ್ರಿ. ಇದನ್ನು ನೋಡ್ರಿ, ಈ ರೀತಿಯಾಗಿ ನಾವು ಕೊಬ್ಬರಿ ಸಾರಿಗೆ ಎಲ್ಲ ಹುರಿದ್ಕೊಂಡು ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಂಡು ಸಣ್ಣಗೆ ರುಬ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಈಗ ಒಗ್ಗರಣೆ ಹಾಕ್ಕೊಳಾಕ್ತೀನಿ. ಒಗ್ಗರಣೆಗೆ ಎಣ್ಣೆ, ಜೀರಿಗೆ, ಸಾಸಿವೆ, ಸ್ವಲ್ಪ ಹಿಂಗ, ಕರಿಬೇವ ಇವೆಲ್ಲ ಹಾಕ್ಕೊಂಡು ರುಬ್ಕೊಂಡಿರುವಂತಹ ಮಸಾಲೆಯನ್ನು ಹಾಕ್ಕೊಂಡು ಚೆಂದಾಗಿ ಕುದಿಸ್ಕೋಬೇಕ್ರಿ. ಮೊದಲಿಗೆ ಇಷ್ಟು ಹಾಕ್ಕೊಳಂಗಿಲ್ರಿ, 1 ಚಮಚೆ ಅಷ್ಟು ಹಾಕ್ಕೊಂಡು ಚೆಂದಾಗಿ ಬೇಯಿಸ್ಕೋಬೇಕು ನೋಡ್ರಿ. 1-2-3 ನಿಮಿಷ ಈ ರೀತಿ ಮುಚ್ಚಳ ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ ನೋಡ್ರಿ. ಎಣ್ಣೆ ಚೆಂದ ಬಿಟ್ಟೈತಿ. ಈಗ ಉಳಿದಿರುವಂಥದ್ದನ್ನೆಲ್ಲ ಹಾಕಿ ಮತ್ತೊಮ್ಮೆ ಕುದಿಯಾಕಿಡೋಣ. ಇದಕ್ಕೆ ನೀರು ಹಾಕೋಬೇಕ್ರಿ. ಜಾರ್ ಒಳಗೆ ನೀರು ಹಾಕಿ ಹಾಕೋತೀನಿ. ಮೊದಲಿಗೆ ಇದು ಸ್ವಲ್ಪ ಚೆಂದಾಗಿ ಬೇಯಲಿ. ಹೀಗೆ ನೀವು ಕುದಿಬೇಕಾದ್ರೆ ನೀರು ಹಾಕ್ಕೊಂಡು ಕುದಿಸ್ತಿರಲ್ಲ, ಅವಾಗೆ ಏನಾರ ಬೇಕಿದ್ರೆ ಖಾರ, ಉಪ್ಪ ಎಕ್ಸ್ಟ್ರಾ ಮತ್ತು ಏನಾರ ಕಡಿಮೆ ಬಿದ್ದೈತಿ ಅಂತ ಅನಿಸಿದ್ರೆ ಹುಳಿ ಹಾಕ್ಕೊಂಡು ಕುದಿಸ್ಕೊರಿ. ತಳಗ ಅಂಟ್ತಿರ್ತೈತಿ, ಸ್ವಲ್ಪ ಹಾಗೆ ಕೈ ಆಡಿಸ್ಬೇಕು ನೋಡ್ರಿ. ಕೊಬ್ಬರಿ ಸ್ವಲ್ಪ ಅಂಟ್ಕೊತೈತಿ ಕೆಳಗೆ,
ಅದ್ರ ಸಲುವಾಗಿ ಚೆಂದಾಗಿ ಕೈ ಆಡಿಸ್ಕೊತಾನೆ ಬೇಯಿಸ್ಕೊರಿ. ಹಾಗೆ ಈ ಕಡೆ ಅನ್ನಕ್ಕೂ ಇಟ್ಟಿವಿ ನೋಡ್ರಿ. ಅನ್ನನೂ ರೆಡಿ ಆಗ್ತೈತಿ. ಕೊಬ್ಬರಿ ಸಾರು ಮತ್ತು ಚಪಾತಿ ರೊಟ್ಟಿ ಆಗ್ತಾವ. ಇನ್ನು ಕೆಳಗೆ ಕುಂತು ಮಾಡ್ತಾರೆ. ಹಾಗೆ ಅದು ಕುದಿಯೋತನ ನಾವು ಕಟ್ಟಿ ಸ್ವಚ್ಛ ಮಾಡ್ಕೊಳ್ಳೋದು ಅದು ನಡೆದಿರ್ತೈತಿ. ಇಲ್ಲಾಂದ್ರೆ ಒಮ್ಮೆ ಎಲ್ಲ ಅಂದ್ರೆ ಲೇಟ್ ಆಗಿಬಿಡ್ತೈತಿ ಕೆಲಸ. ಆಲ್ಮೋಸ್ಟ್ ಇವತ್ತೆಲ್ಲ ಕೆಲಸ ಜಲ್ದಿನೇ ಮುಗ್ದಂಗೆ ಆಯ್ತು ನೋಡ್ರಿ. ಅರ್ಧ ಬಾಂಡೆನೂ ಮುಗ್ದವು, ಕಟ್ಟಿನೂ ಕ್ಲೀನ್ ಐತೆ. ಯಾಕಂದ್ರೆ ಭಾಳ ಅಡುಗೆ ಇದ್ದಿದ್ದಿಲ್ಲ ಇವತ್ತು. ಬಿಸಿ ಅನ್ನ ಮತ್ತು ಕೊಬ್ಬರಿ ಸಾರು, ರೊಟ್ಟಿ, ಚಪಾತಿ. ನಮ್ದು ಡ್ಯೂಟಿ ಬಿಸಿ ಅನ್ನ ಮತ್ತು ಕೊಬ್ಬರಿ ಸಾರು ಮಾಡೀವಿ ನೋಡ್ರಿ. ಮತ್ತೇನಾರ ಕಡಿಮೆ ಬಿದ್ರೆ ಮಧ್ಯಾಹ್ನ ಸಂಜಿಕ ಮಾಡ್ತೀವಿ. ಸಂಜೆ ತನಕ ಇದು ಸಾರು ನಡಿತೈತಿ. ನೀರು ಹಾಕೊಂಡ್ಮೇಲೂ ಈ ರೀತಿ ಚಂದಗೆ ಕುದಿಬೇಕು ನೋಡ್ರಿ. ಕುದ್ದು ಮೇಲೆ ಎಣ್ಣೆ ಬಿಟ್ಟಿರ್ತೈತಿ. ಅವಾಗ ನಮ್ಮ ಸಾರು ಪೂರ್ತಿ ರೆಡಿ ಆಗೈತಿ ಅಂತ ಅರ್ಥ. ಕೊಬ್ಬರಿ ಸಾರಿಗೆ ಪೂರ್ತಿಯಾಗಿ ರೆಡಿ ಆಗೈತಿ. ಇನ್ನು ಕಟ್ಟಿ ಸ್ವಚ್ಛ ಮಾಡ್ಕೊಂಡು ಊಟಕ್ಕೆ ಕೊಡೋದು ನೋಡ್ರಿ. ರೊಟ್ಟಿ ರೆಸಿಪಿಯನ್ನು ಕೂಡ ನನ್ನ ಚಾನಲ್ನೊಳಗೆ ಅಪ್ಲೋಡ್ ಮಾಡೀನಿ. ಮೇಲ್ಗಡೆ ಐ ಕಾರ್ಡ್ ಮೇಲೆ ಕೊಟ್ಟೀನಿ ನೋಡ್ರಿ. ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ರೊಟ್ಟಿ ರೆಸಿಪಿಯನ್ನು ಕೂಡ ನೋಡ್ಬೋದು. ಯಾವ ರೀತಿಯಾಗಿ ರೊಟ್ಟಿ ಸ್ವಲ್ಪ ತಟ್ಟಿ ಸ್ವಲ್ಪ ಲಟ್ಟಿಶ್ ಮಾಡ್ತಾರಂತ ಹೇಳಿ ನೋಡ್ಬೋದು. ಈಗ ಬಿಸಿ ಬಿಸಿ ರೊಟ್ಟಿ ಮತ್ತು ಕೊಬ್ಬರಿ ಸಾರು ರೆಡಿ ಆಗೈತಿ. ಅದ್ರ ಜೊತೆಗೆ ಬಿಸಿ ಅನ್ನನೂ ರೆಡಿ ಆಗೈತಿ. ಈ ಕೊಬ್ಬರಿ ಸಾರು ರೊಟ್ಟಿ ಮತ್ತು ಚಪಾತಿ ಅನ್ನದ ಜೊತೆಗೆ ಕೊಬ್ಬರಿ ಸಾರು ಮಾಡಿದ್ವಿ ಅಂತಂದ್ರೆ ಉಳ್ಳಾಗಡ್ಡಿ ಸಣ್ಣಗೆ ಹೆರ್ಚ್ಬೇಕು ನೋಡ್ರಿ. ಅಂದ್ರೆ ಟೇಸ್ಟ್ ಹತ್ತೈತಿ. ಈಗೇನು ಎಗ್ ಸಾರು ಜೊತೆ ಹೋಟೆಲ್ನಾಗ ಶೇರ್ವಾ ಅಂತ ಕೊಡ್ತಾರಲ್ರಿ, ಅದೇ ಟೇಸ್ಟೇ ಬರ್ತೈತಿ ನೋಡ್ರಿ. ಭಾಳ ಟೇಸ್ಟ್ ಆಗ್ತೈತಿ. ಮತ್ತು ಇವತ್ತು ಹಣ್ಣು ಹರಿಯೋದು ಕಾರ್ಯಕ್ರಮ ನಡೆದೈತಿ ನೋಡ್ರಿ. ಯಾಕಂದ್ರೆ ಮತ್ತು ಸ್ವಲ್ಪ ದೊಡ್ಡ ಆಗ್ಯಾವ ಹಣ್ಣುಗಳು. ಹಾಗೆ ಬಿಟ್ವಿ ಅಂದ್ರೆ ಅಲ್ಲೇ ಹಣ್ಣಾಗಿ ಬಿದ್ದು ಬಿಡ್ತಾವ್ರಿ, ವೇಸ್ಟ್ ಆಗ್ತಾವು. ಅದ್ರ ಸಲುವಾಗಿ ಈ ಸರ್ತಿ ಗಿಡ ಭಾಳ ದೊಡ್ಡದಾಗೈತ್ರಿ. ಹಿಂಗಾಗಿ ಕೈಗೆ ಸಿಗೋದಿಲ್ಲ ಹಣ್ಣುಗಳು. ನಾ ಇಲ್ಲಿ ಮ್ಯಾಲೆ ನಿಂತೀನಿ. ಮ್ಯಾಲೆ ಒಂದು ಹಣ್ಣಾಗೈತೆ, ಅದು ಕೈಯ ಹಾಗೆ ಬಂದೇ ಬಿಡ್ತು ನೋಡ್ರಿ. ಹಣ್ಣು ಫುಲ್ ಹಣ್ಣಾಗಿತ್ತು ನೋಡ್ರಿ. ಈ ರೀತಿಯಾಗಿ ನಾವು ಜಲ್ದಿನೇ ಹರಿಲಿಲ್ಲ ಅಂದ್ರೆ ಅಲ್ಲೇ ಹಣ್ಣಾಗಿ ಬಿದ್ದು ಬಿಡ್ತಾವು. ಈಗ ಇನ್ನೊಂದು ಸ್ವಲ್ಪದ್ರೊಳಗೆ ಬೀಳೋದಿತ್ತದು, ನನ್ನ ಕೈಯಾಗ ಸಿಕ್ತು. ಪೂರ್ತಿ ಹಣ್ಣಾಗೈತಿ. ಇಷ್ಟು ಸ್ವೀಟ್ ಅದಾವ್ರಿ ಹಣ್ಣು. ಸೀತಾಫಲ ಹಣ್ಣು ಭಾಳ ಟೇಸ್ಟ್ ಅದಾವು. ಈಗ ಮಧ್ಯಾಹ್ನ ಟೈಮ್ 12:30 ಪೌಣೆ 1 ಆಗೈತಿ. ಸ್ಕೂಲಿಂದ ಅವರು ಸಂಡೇ 12:30 ಹಂಗೆ ಬರ್ತಾರೆ. 12:30 ಪೌಣೆ 1ಕ್ಕೆ. ಇದಾದ್ಮೇಲೆ ಮುಂದೆ ವ್ಲಾಗೇ ಮಾಡೋಕ್ಕಾಗಲಿಲ್ಲ ನನಗೆ. ಪೂರ್ತಿ ನಿದ್ದೆ ಬಂದಿತ್ತು. ಹೀಗಾಗಿ ಒಮ್ಮೆ ಫ್ರೆಶ್ ಆಗಿ 7 ಗಂಟೆಗೆ ಸ್ಟಾರ್ಟ್ ಮಾಡಿ ನೋಡ್ರಿ. I don't think so. No, 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 no. I don't think so. No, 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 no. It's never, ever, 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 ever gonna happen. I don't think so. No, 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 no. I don't think so. No, 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 no. It's never, ever, 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 ever gonna happen. I don't think so. No, 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 no. Maybe someday you'll have it your way. Maybe someday it'll all work out. Until then, nope, a nope, a nope, a nope, definitely nope, a nope, nope, a nope. Probably never, ever, 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 ever gonna happen. Oh no. 7 ಗಂಟೆಗೆ 5 ನಿಮಿಷ ಕಡಿಮೆ ಐತೆ ನೋಡ್ರಿ. 7 ಗಂಟೆಗೆ ಅನುಬಂಧ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತೈತಿ ಕಲರ್ಸ್ ಟಿವಿ ಒಳಗೆ. ಇವತ್ತು 3rd ಡೇದ ಲಾಸ್ಟ್ ಐತಿ ಇವತ್ತು ಪ್ರೋಗ್ರಾಮ್ ಅದು. ಹೀಗಾಗಿ ಎಲ್ಲರೂ ಕುಂತು ನೋಡಕ್ಕೆ ರೆಡಿ ಆಗತ್ತಾರ. ಈ ಸರ್ತಿ ಅನುಬಂಧ ಕಾರ್ಯಕ್ರಮ ಭಾಳ ಚಂದ ಇತ್ತು ನೋಡ್ರಿ ಕಲರ್ಸ್ ಟಿವಿದು.
ನಾ ಏನು ಪೂರ್ತಿ ನೋಡಲಿಲ್ಲ ರೀ ಅನುಬಂಧ ಕಾರ್ಯಕ್ರಮ. ಒಂದು ತಾಸು ನೋಡಿ ಎಡಿಟಿಂಗ್ ಇತ್ತು, ಇಲ್ಲಾಂದ್ರೆ ಅವೆಲ್ಲ ಪೆಂಡಿಂಗ್ ಉಳಿತಾವಂತ ಹೇಳಿ ಮ್ಯಾಲೆ ಬಂದುಬಿಟ್ಟೆ. ಕೆಳಗರೆ ಎಡಿಟಿಂಗ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಟಿ ವಿದು ಸೌಂಡ್ ಎಲ್ಲ ಬರ್ತಿರ್ತೈತಿ. ಹೀಗಾಗಿ ಮ್ಯಾಲೆ ಬಂದು ಎಡಿಟಿಂಗ್ ಮಾಡಾಕ್ತೀನಿ ನೋಡ್ರಿ. ರಾತ್ರಿ ಅಡುಗೆದೇನೋ ಗೋಜಿರ್ಲಿಲ್ಲ ರೀ, ಹೀಗಾಗಿ ಎಡಿಟಿಂಗ್ ಮಾಡೋಕೆ ಸ್ವಲ್ಪ ಜಾಸ್ತಿನೇ ಟೈಮ್ ಸಿಕ್ತು ನೋಡ್ರಿ. ಅವ್ರ ಕಾಕ ಐಸ್ ಕ್ರೀಮ್ ತಂದಾರ ಮತ್ತು ಮಂಡೇ ಹುಡುಗರ್ದು ಸೂಟಿ ಇರ್ತದಲ್ಲ, ಹೀಗಾಗಿ ಮನೆಗೆ ಸ್ಯಾಂಡ್ವಿಚ್ ಮಾಡಕ್ಕಂಥೇಳಿ ಎಲ್ಲ ಸಾಮಾನು ತೊಗೊಂಡು ಬಂದಾರ. ಮಂಡೇ ಸ್ಕೂಲ್ ಸೂಟಿ ಇದ್ದಿದ್ದಕ್ಕೆ ಸ್ಯಾಂಡ್ವಿಚ್ ಪ್ರೋಗ್ರಾಮ್ ನೋಡ್ರಿ ಮಂಡೇದು. ಇವತ್ತು ಸಂಡೇ ಇವತ್ತು ಬಟರ್ ಸ್ಕ್ರಾಚ್ ಫ್ಯಾಮ್ಲಿ ಐಸ್ ಕ್ರೀಮ್ ತೊಗೊಂಡು ಬಂದಾರ, ಫ್ಯಾಮ್ಲಿ ಪ್ಯಾಕ. ಇಷ್ಟರು ಹಾಕೊಂಡು ತಿನ್ನಾಕ್ತಾರ. ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಮೋಟಿವೇಶನ್ ಸಿಗ್ತೈತಿ. ಈಗ ನಾನು ಬಟ್ಟೆ ಮಡ್ಚ್ಕೊತ ಕೂತೀನಿ. ರಾತ್ರಿ 12:30 ಆಗೈತಿ, ಎಲ್ಲರೂ ಮಕ್ಕೊಂಡಾರ. ಇಲ್ಲಾಂದ್ರೆ ಹಗ್ಲತ್ತು ಹೊಟ್ಟೆ ಟೈಮ್ ಸಿಗಲ್ಲಾಗಿತ್ತು ರೀ. ಇವತ್ತು ಮಧ್ಯಾಹ್ನ ಮಕ್ಕೊಂಡಿದ್ನೆಲ್ಲ ಪೂರ್ತಿ ರೆಸ್ಟ್ ಆಗಿತ್ತು.